ಮಾಡುವಂತಹದ್ದು, ಎರಡನೇದು ಕಳ್ಳತನ ತಿಳಿಯುವಂತಹದ್ದು. ನೀನು ಯಾವ ಕಾರಣಕ್ಕೆ ಈಗ ಮಾತನಾಡುತ್ತಿದ್ದೀಯೋ ನನಗೆ ಒಂದು ಉಳಿಯುತ್ತಿಲ್ಲ. ಬೇರೆಯವರಿಗೆ ಕಾಣದಿರಲೆಂದು ಬೆಕ್ಕು ಕಣ್ಮುಚ್ಚಿಕೊಂಡು ಹಾಲು ಕುಡಿಯುತ್ತಿದೆ. ಆ ಬೆಕ್ಕಿಗೆ ಕೋಲಿನ ಹೊಡೆತ ಬಿದ್ದಾಗಲೇ ತನ್ನ ಕಾಲು ಇನ್ನೊಬ್ಬರು ನೋಡಿದ್ದಾರೆಂದು ತಿಳಿಯುತ್ತದೆ. ವಿಷ್ಣು, ನಿನ್ನೆ ಕೂಲಿಗಳ ಪಗಾರಕ್ಕೆಂದು ತಂದಿಟ್ಟ 10,000 ರೂಪಾಯಿಗಳು ಇಟ್ಟಲ್ಲಿಯೇ ಮಾಯವಾಗಿವೆ. ನೀನೇ ಆರಿಸಿರಬೇಕೆಂಬ ಗುಮಾನಿ ನನಗಿದೆ. ಅಣ್ಣ, ಸುಮ್ಮನೆ ನನ್ನ ಮೇಲೆ ಅಪವಾದನೆ ಹೊರಿಸಬೇಡ. ಕಳ್ಳತನ ಮಾಡುವಂತ ಕಠಿಣ ಪರಿಸ್ಥಿತಿ ನನಗೇನು ಬಂದಿದೆ. ಅದು ಏನು ಅಂತಲೂ ನನಗೆ ತಿಳಿದಿದೆ. ನಿನ್ನೆ ದೇವಸ್ಥಾನದಲ್ಲಿ ಯಾರ ಜೊತೆ ನಿಂತಿದ್ದೆ? ನಾನು ಅಲ್ಲಿ. ಹೆದರಬೇಡ, ಧೈರ್ಯವಾಗಿ ಹೇಳು. ಬೇಕಾದರೆ ನಾನೇ ಹೇಳ್ತೀನಿ ಕೇಳು. ಒಬ್ಬ ಹುಡುಗಿಯ ಜೊತೆ ನಿಂತಿದ್ದೆ, ಹೌದಲ್ಲೋ? ಅವಳಿಗೂ ನನಗೂ ಅಷ್ಟು ಪರಿಚಯವೇನಿಲ್ಲ. ನಾನು ನನ್ನ ಕ್ಲಾಸ್ಮೇಟ್ ಅಷ್ಟೇ. ಅಷ್ಟೇನು ಪರಿಚಯವಿಲ್ಲದೆ ಹುಡುಗಿಗೆ ಅಷ್ಟೊಂದು ಬೆಲೆ ಬಾಳುವ ಚಿನ್ನದ ಸರ ಕೊಡಬೇಕಾಗಿತ್ತ? ನಮ್ಮ ಅನುಪಮ ಅವಿವೇಕಿತನ, ಅಲೌಕಿಕ ಸಾಮರ್ಥ್ಯ, ಅನುಚಿತ ಕೆಲಸಗಳಿಗೆ ಅನುವು ಮಾಡಿಕೊಡುತ್ತೇವೆ. ಹಣ ಕದ್ದಿಲ್ಲ ಎಂದು ಹೇಳಿವಿ. ಹಾಗಾದರೆ 40,000 ಚಿನ್ನ ನಿನ್ನ ಕೈಗಿಲ್ಲಿಂದ ಬಂತು. ಚಿನ್ನ ಅದು ನನಗೆ. ನಿನ್ನ ಮುಖ ನೋಡುವುದಕ್ಕೂ ಏಸಿಕೆ ಆಗುತ್ತಿದೆ. ಹುಡುಗಿಯಿಂದ ಬೆನ್ನತ್ತಿ ತಿರುಗಾಡುವುದಲ್ಲದೆ ತುಡುಗುದನ ಬೆಲೆ ಆಗಿದ್ದೀಯೇನೋ ಕುಲ್ಗಡಿ. ಯಾಕೋ ಮೈಜ, ಯಾಕೆ ಈ ರೀತಿ ಮಾಡಿದೆ? ಈ ಮನೆಯಲ್ಲಿ ನಿನಗೇನೋ ಕಡಿಮೆ ಆಗಿತ್ತು. ಹಾಗೇನಾದ್ರೂ ನಿನಗೆ ಬೇಕಿತ್ತು, ಇವರನ್ನು ಯಾರು ಕೇಳೋದಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ರೆ ನಾನೇ ನಿನಗೆ ಕೊಡ್ತಿದ್ದಲ್ಲೋ. ಯಾಕೆ ಈ ರೀತಿ ಮಾಡಿದೆ? ಒಂದು ವೇಳೆ ಹಣ ಬೇಕಿದ್ದರೆ ಖಂಡಿತ ಕೇಳಿ ಪಡೆಯುತ್ತಿದ್ದೆ. ಆದರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಡಿ, ನಾನು ಕದ್ದಿಲ್ಲ. ಹೌದು, ನೀನು ಸತ್ಯವನ್ನೇ ಹೇಳುತ್ತಿರುವೆ. ಚಿನ್ನದ ಸರ ಹೇಗೆ ಬಂತು ಅದನ್ನ ಮಗಳು. ನಾನು ಒಂದು ಸುಳ್ಳು ಮುಚ್ಚಿಡುವುದಕ್ಕೋಗಿ ನಾನು ನನ್ನ ಹಳ್ಳಕ್ಕೆ ನಾನೇ ಬೀಳುತ್ತಿರುವೆ. ನಿಜ ಹೇಳಬೇಕಂದರೆ ಅವಳ ನನಗೆ ಇಸ್ಪೇಟಾಟದಲ್ಲಿ ಗೆದ್ದುಕೊಂಡು ಬಂದಿದ್ದೆ. ಹೇಳಿದೆಲ್ಲೋ ಕತ್ತೆ, ಎಷ್ಟು ದಿನದಿಂದ ಕಲ್ತಿದ್ದೀಯಾ ಈ ದುಶ್ಚಟವನ್ನು? 4-5 ಸಾವಿರ ಇಸ್ಪೇಟಿನಲ್ಲಿ ಸೋತು ಇನ್ನುಳಿದ 4-5 ಸಾವಿರವನ್ನು ನಿನ್ನ ಹೆಂಗಸಿನ ಹುಡುಗಿ ಹಾಕಿ ಬಂದಿದ್ದೀಯಾ? ಅಪ್ಪ, ಅಣ್ಣ, ನೀವೆಲ್ಲರೂ ನನ್ನ ಕಳ್ಳನೆಂದು ಕರೆಯಲು ದೃಢ ನಿರ್ಧಾರ ಮಾಡಿದಂತಿದೆ. ಇನ್ಯಾರಾದರೂ ಇನ್ನೊಂದು ಸರಿ ಮಾತನಾಡಿದರೆ ನಿಮಗೆ ಕಠಿಣ ಉತ್ತರ ಕೊಡಬೇಕಾಗುತ್ತದೆ. ಏನ್ ಕೊಡ್ತೀಯೋ ಕಠಿಣ ಉತ್ತರನ? ಇನ್ನು 10 ಸಲ ಹೇಳ್ತೀನಿ. ಹಣ ಕದ್ದ ಕಳ್ಳ ನೀನೇ. ಹೌದು ಹೌದು, ನಾನೇ ಕದ್ದಿದ್ದೇನೆ. ನೀವ್ಯಾರಾದರೂ ಏನಾರು ಮಾಡುವರಿದ್ದೀರಿ ಏನೋ? ನಾಚಿಕೆ ನನ್ನ ಮಗನೇ, ತಪ್ಪು ಮಾಡುವುದಲ್ಲದೆ ಸೊಕ್ಕಿನಿಂದ ಬೇರೆ ಮಾತಾಡ್ತಿದ್ದೀಯೇನು? ನಮ್ಮ ಮನೆಯಲ್ಲಿ ತಪ್ಪು ಮಾಡಿದವರಿಗೆ 10 ಬಾರಿ ಕೋಲಿನ ಏಟು ನೆನಪಿದೆಯೋ ಇಲ್ಲವೋ? ಹತ್ತೇಕೆ 20 ಬೇಕಾದರೂ ಹೊಡೆಯಿರಿ. ನೀವು ಈ ಮನೆಯ ಹಿರಿಯರು, ಅದಕ್ಕೆ ನಿಮಗೆ ಬೆಲೆ ಕೊಡುತ್ತಿದ್ದೇನೆ. ತಾಳು. ತಮ್ಮ, ನೀನು ಎಂದು ಹೀಗೆ ಮಾಡೋದವನು? ಇತ್ತಿತ್ತಲಾಗಿ ಯಾರ ಪ್ರಭಾವಕ್ಕೊಳಗಾಗಿ ಈ ರೀತಿ ವರ್ತಿಸುತ್ತಿದೆಯೋ ಅರ್ಥವಾಗಲಾರದು. ಅಪ್ಪನೆದರು ಈಗಲಾದರೂ ಮಾಡಿದ ತಪ್ಪನ್ನು ಮುಕ್ತ ಮನಸ್ಸಿನಿಂದ ಒಪ್ಪು. ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲವೆಂದು ಕ್ಷಮೆ ಕೇಳಿ ವಿವೇಕದಿಂದ ನಡೆದುಕೋ. ಮಾಡದ ತಪ್ಪನ್ನು ಮಾಡಿದನೆಂದು ಕ್ಷಮೆ ಕೇಳಲು ನನಗೆ ತಲೆ ಕೆಟ್ಟಿಲ್ಲ. ಸತ್ಯ ಎಂದಿಗೂ ಸುಳ್ಳಾಗುವುದಿಲ್ಲ. ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರುತ್ತದೆ. ಅಂದು ನಿಮ್ಮ ತಪ್ಪಿಗೆ ನೀವೇ ಪಶ್ಚಾತ್ತಾಪ ಪಡುತ್ತೀರಿ. ಏನೋ ತಪ್ಪು ಮಾಡಿದ್ದಾನೆ, ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಬಿಟ್ಬಿಡಿ ಅವನನ್ನು. ಅರ್ಚನಾ, ನನಗಡ್ಡಿ ಪಡಿಸಬೇಡ. ತೊಲಗಾಚೆ. ಉಗುರಿಗೆ ಹೋಗುವಾಗಲೇ ಚಿವಿಟಿ ಹಾಕದಿದ್ದರೆ ನಾಳೆ ಕೊಡಲಿ ಹಿಡಿಯಬೇಕಾಗಿ ಬರುತ್ತದೆ. ಅಪ್ಪ, ಅಣ್ಣನನ್ನು ಏಕೆ ಹೊಡೆಯುತ್ತಿದ್ದೇನೆ? 10,000 ಕಳ್ತನ ಮಾಡಿದ್ದಾನೆ. 10,000ನ? ಅದಕ್ಕೆ ನಾನು ನಿಮಗೆ ಗೊತ್ತಿಲ್ಲ ಅಂತ ಹೇಳೋದು? ಯಾಕೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ? ಬಹಳ ದಿವಸ ಆಗಿದೆ. ನಿನ್ನ ಮೈಗೂ 1-2 ಏಟು ಬೇಕಾಗಿದ್ದೇನ? ಏನ್ ಹೊಡಿತೀರಿ ನೀವು? ನಾವಂದ್ರೆ ನಿಮ್ ಕೈ ಚುಡ ಅನ್ನಂಗ ಬೆನ್ ಕೊಟ್ಟು ಹೊಡ್ಸಳ ಕೋಣಗೇನ ಮಾಡಿರೇನ? ಏನದ ನಿಮ್ ತಿಮರ? ತಿಳಿವಲ್ದಲ್ಲ, ಹೊಲ್ದಾಗ ದುಡು ಮಣ್ಣಾವ. ಅಮ್ಮ ಯಾರು ತಿರೇ
ಒಬ್ಬೊಬ್ರು ತಲೆ ತೆಗೆದು ಚರ್ಗ ಚೆಲ್ಬಿಡ ಸುಳೆ ಮಕ್ಳ. ಮುಗೀತ್ ನನ್ ಮಾತು. ಮುಂದೆ ಅರ್ಧಾಯ್ತವ್ರು ಮಾತಾಡ್ರಿ. ಅರುಣ, ಏನೋ ಇದು ನಿನ್ನ ಅವತಾರ? ಹೊಲಕ್ಕೆ ಹೋದವನು ಮತ್ತೆ ತಿರುಗಿ ಬಂದಿದ್ದೀಯಾ? ಯಾಕೋ, ಏನಾಯ್ತು? ಅದನ್ನೇ ಹೇಳ್ಬೇಕಂದ್ರೆ ಮಧ್ಯದಲ್ಲಿ ನನ್ನ ತಲೆ ಕಾಸಿ ಬಿಟ್ರು ನೋಡತ್ತೀಗಮ್ಮ. ನಿನ್ನೆ ಸಾಯಂಕಾಲ ಒಂದು ನೋಟಿನ ಕಟ್ಟು ಇಲ್ಲೇ ಟೇಬಲ್ ಮೇಲೆ ಬಿದ್ದಿತ್ತು. ಅಣ್ಣ ಮರೆತಿಟ್ಟಿರಬಹುದಂತ ಹೇಳಿ ಕಿಸೆ ಒಳಗೆ ಇಟ್ಟುಕೊಂಡೆ. ದಣಿದು ಮಲಗಿದವನು ಅವನನ್ನು ಎಚ್ಚರಿಸದೆ ಬೆಳಗ್ಗೆದ್ದು ಹೊಲಕ್ಕೆ ಹೋಗಿಬಿಟ್ಟೆ. ಹೊಲದಲ್ಲಿ ಅಡಕೆಗೆ ಕೈ ಹಾಕಿದಾಗ ನೋಟೆಲ್ಲ ಅಲ್ಲೇ ಇದ್ದಿದ್ದು ನೆನಪಾಗಿ ಇಲ್ಲಿಗೆ ಬಂದೆ. ಅಣ್ಣ ಮೊದಲು ತಗೋದನ್ನು. ಅಪ್ಪ, ಅಣ್ಣ, ನೀವು ದೊಡ್ಡವರು, ದೊಡ್ಡ ದೊಡ್ಡ ಮಾತನಾಡಿ ನನ್ನ ಬಾಯಿ ಕಟ್ಟಿದ್ದೀರಲ್ಲ, ಈಗೇಕೆ ಮೂಕವಾದವೇ ನಿಮ್ಮ ಬಾಯಿಗಳು? ನೀವು ಹೇಳಿದ ತೀರ್ಮಾನವೇ ತಲೆ ಎತ್ತಿ ಹೇಳಿದ್ದೀರಲ್ಲ, ಈಗೇಕೆ ತಲೆ ತಗ್ಗಿಸಿದವೇ ನಿಮ್ಮ ತೆರೆಗಳು? ಆ ನಿಮ್ಮ ಬಿರುಸಿನ ಏಟ ಹಾಕಿದ ಆ ನಿಮ್ಮ ಕೈಗಳು ಶಕ್ತಿಹೀನವಾದವೇ? ನನ್ನ ಕ್ಷಮಿಸು ತಮ್ಮ. ನಿನ್ನೆ ಯಾವುದೋ ಮೂಡಿನಲ್ಲಿ ಇಟ್ಟಲ್ಲಿಯೇ ಮರೆತು ಬಿಟ್ಟು ಅನ್ಯಾಯವಾಗಿ ನಿನ್ನ ಮೇಲೆ ಸಂದೇಹ ಪಟ್ಟುಕೊಂಡೆ. ವಿಷ್ಣು, ಈಗಾಗಬಾರದಿತ್ತು. ಯಾರೋ ಮಾಡಿದ ತಪ್ಪಿಗೆ ಇನ್ನಾರಿಗೋ ಶಿಕ್ಷೆ ಎಂಬುವಂತೆ ಏನೂ ತಪ್ಪು ಇಲ್ಲದ ನಿನ್ನ ಮೇಲೆ ನನ್ನ ಪಾಪಿ ಕೈಗಳಿಂದ ತಪ್ಪು ಮಾಡಿಬಿಟ್ಟೆ. ಸಿಟ್ಟು ಇಟ್ಟುಕೊಳ್ಳಬೇಡ ವಿಷ್ಣು, ಮರೆತು ಬಿಡು. ಆಯ್ತಾ, ಏನೋ ಕೆಟ್ಟ ದುರ್ಘಟನೆ ನಡೆದು ಹೋಗಿದೆ. ದಯವಿಟ್ಟು ಅವರ ಪರವಾಗಿ ನಾನು ನನ್ನ ಹತ್ರ ಕ್ಷಮೆ ಕೇಳ್ತೀನಿ. ಎಲ್ಲವನ್ನ ಮರೆತು ಮೊದಲು ಊಟ ಮಾಡುವರಂತೆ ಬನ್ನಿ. ಬೇರೆಯವರು ತಪ್ಪು ಮಾಡಿದರೆ ಬಾರಿ ಕೋಲಿನ ಏಟು, ನಾವೇ ತಪ್ಪು ಮಾಡಿದರೆ ನಯವಿನಗಳಿಂದ ರಮಿಸುವ ಮಾತು. ಮೈಗಾದ ಗಾಯವನ್ನು ಮಾಯಿಸಬಹುದು, ವಿಷ್ಣುವಿನ ಮನಸ್ಸಿಗಾದ ಗಾಯವನ್ನು ನೀವ್ಯಾರಾದರೂ ಮಾಯಿಸಬಲ್ಲಿರಾ? ಸಾಹೇಬ್ರು ಬಂದ್ರು ಉಪ್ಪಿನ ಚಲೋ ಹೊತ್ಕೊಂಡ ತುಂಬಿ ಸಂಸಾರದ ಗುಳಿಂಟಾಕ. ಓ ಬರ್ರಿ, ಎಲ್ಲ ನಿಮ್ ದಾರಿನ ಕಾಯ್ತಿದ್ವಿ. ಕಿರಣ, ನಂದುವ ದೀಪಕ್ಕೆ ಎಣ್ಣೆ ಹಾಕು, ಉರಿಯುವ ಬೆಂಕಿಗೆ ಕಡ್ಡಿ ಹಾಕಬೇಡ. ಅಳುಕದ ಮಾತನಾಡಲು ನನಗೂ ಬರುತ್ತದೆ. ಎಷ್ಟು ತಪ್ಪು ಮಾಡಿದ ಅಂತ ಅವನಿಗೆ ಶಿಕ್ಷೆ ಕೊಟ್ಟಿರಿ, ನಂತರ ತಪ್ಪು ಅವನದಲ್ಲವೆಂದು ಗೊತ್ತಾಯಿತು. ಆ ತಪ್ಪಿಗೆ ಹೊಣೆ ಯಾರು? ಕೃಷ್ಣ. ಅಂದ ಮೇಲೆ ಕೃಷ್ಣನಿಗೆ ಶಿಕ್ಷೆ ಕೊಡುವುದು ಯಾರು? ನಾನು ನಿನ್ನಿಂದ ಅಧಿಕಾರ ಪಡೆದುಕೊಂಡಾಗಿನಿಂದಲೂ ನಿನ್ನಲ್ಲಿ ಹೊಟ್ಟೆ ಕಿತ್ತು ಮನೆ ಮಾಡಿಕೊಂಡಿದೆ. ಆಕಸ್ಮಿಕ ನನ್ನಿಂದಲೂ ತಪ್ಪು ಘಟಿಸಿರಬಹುದು. ಅದಕ್ಕೆ ಏನು ಶಿಕ್ಷೆ ಕೊಡ್ತೀಯೋ ನೀನೇ ಕೊಡು. ಶಿಕ್ಷೆ ಎಂದರೆ ಇಂದಿನಿಂದ ನೀನು ಅಧಿಕಾರದಲ್ಲಿ ಮುಂದುವರಿಯಕೂಡದು. ಮರ್ಯಾದೆಯಿಂದ ಅದನ್ನು ವಿಷ್ಣುವಿಗೆ ವಹಿಸಿಕೊಡು. ಅಂದರೆ ಅದೇ ಅವನಿಗೆ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತದೆ. ಹೌದು, ಕಿರಣ್ ಮಾವನವರ ಮಾತಿನಂತೆ ಮರು ಮಾತನಾಡದೆ ಅಧಿಕಾರದ ಸೂತ್ರವನ್ನು ನನಗೆ ಒಪ್ಪಿಸಬೇಕು. ಇಲ್ಲವಾದರೆ ಎಲ್ಲರ ಅಭಿಪ್ರಾಯ ಹೇಗಿದೆಯೇ ಹಾಗೆ ಮಾಡುತ್ತೇನೆ ಎಂದರೆ ನಾನು ಅದಕ್ಕೆ ಬೆಲೆ ಕೊಡುವುದಿಲ್ಲ. ನನ್ನ ಈ ನಿರ್ಧಾರ ನಿಮ್ಮ ಮೇಲೆ ಗೌರವವಿಲ್ಲವೆಂದು ತಿಳಿದುಕೊಳ್ಳಬಹುದು. ನನಗೆ ಗೊತ್ತು ಮೈದನ, ಈ ಮನೆಯಲ್ಲಿ ಎಂದು ನನ್ನ ಗಂಡ ಅಧಿಕಾರ ಪಡೆದುಕೊಂಡ್ರು ಅಂದೇ ಎಲ್ಲರ ಕಣ್ಣು ಅವರ ಮೇಲೆ ಬಿದ್ದಿದೆ. ಅದಲ್ಲದೆ ಕುತಂತ್ರಿಗಳು ಬಿಟ್ಟಿ ತಿಂದು ಹರಾಮೆ ನಡೆದುಕೊಳ್ತಾ ಇದ್ರು. ಆದ್ರೆ ಅವರ ಅಧಿಕಾರ ಬಂದ ಮೇಲೆ ಅದೆಲ್ಲ ನಡೆಯೋದಿಲ್ವಲ್ಲ, ಅದಕ್ಕೆ ಅವರ ಕಣ್ಣುಗಳು ಹೀಗೆ ಆಡ್ತಾ ಇದ್ದಾವೆ. ವಿಷ್ಣು, ನೀನು ಕೇಳಿದ ಕ್ಷಣ ನಿನ್ನ ಕೈಗೆ ಅಧಿಕಾರ ನೀಡಲು ಸುತಾರಾಮ್ ಸಾಧ್ಯ ಇಲ್ಲ. ಅಧಿಕಾರ ಕೊಡುವುದಿದ್ದರೂ ಚಿಂತೆ ಇಲ್ಲ. ನನಗೆ ಬರಬೇಕಾದ ಆಸ್ತಿಯನ್ನು ನನಗೆ ಬಿಟ್ಟು ಕೊಟ್ಟರೆ ಸಾಕು. ಕೃಷ್ಣ, ಮನೆ ಹೊಡೆಯುವ ವಿಚಾರ ಮಾತ್ರ ಬಿಟ್ಟು ಬಿಡು. ಗಾಜಿನಂತ ಮನೆಗೆ ಕಲ್ಲು ಹೊಡೆದು ಚೂರು ಮಾಡುವುದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ನೀವು ಒಳ್ಳೆ ಮಾತಿನಲ್ಲಿ ಎರಡರಗೊಂದು ದಾರಿಗೆ ಬರದಿದ್ದರೆ ಮೂರನೇ ದಾರಿ ಅಂದರೆ ಕೋರ್ಟ್ ಮೆಟ್ಟಿಲು ಏರಬೇಕಾಗುತ್ತದೆ. ಲೇ ವಿಷ್ಣು, ನನ್ನೆದುರಿಗೆ ನಿಂತುಕೊಂಡು ಕೋರ್ಟಿನ ತನಕ ಹೋಗುವಷ್ಟು ಮುಂದುವರೆದು ಬಿಟ್ಟೆಯಾ? ಯಾರು ಹೇಳಿಕೊಟ್ಟದ್ದನ್ನು ತಲೆಯಲ್ಲಿಟ್ಕೊಂಡು ಹಿಂಗಾಡಬೇಡವೋ, ನೀನು ಕೆಟ್ಟೋಗ್ತಿ. ಏ ಅಣ್ಣ, ಗಡಿಗೆ ಮಾಡುವವರ ಪರಿಶ್ರಮ ಅದನ್ನು ಒಡೆಯವರಿಗೆ ತಿಳಿದಿರೋದಿಲ್ಲ. ಸೆಟ್ಟಿನ ಬರೋದೊಳಗೆ ಒಂದು ಡೇಟ್ ಹಾಕಿದರೆ ಸಾಕು.
ಅದು ಪುಡಿ ಪುಡಿ ಆಗುತ್ತದೆ. ಆಮೇಲೆ ಹೊಡೆದದ್ದನ್ನ ಮೊಲ್ಲಂಗ್ ಕೊಡ್ಸಕ್ಕಾಗತ್ತಾ? ನೀನ ಯೋಚನೆ ಮಾಡು. ಯಾಕಂದ್ರ ಈ ಸಿಡಿಯ ಕಲ್ದಾವ ನನಗಿಂತ ತಿಳಿದಾವ. ಲೇ ಅರುಣ, ನೀನು ದೊಡ್ಡ ಪಂಡಿತನಂತೆ ನನಗೆ ಹೇಳಲು ಬರಬೇಡ. ಪಟ್ಟಿಗೆಯಲ್ಲಿ ಸಗಣಿ ಎತ್ತುವ ಕೆಲಸವನ್ನು ನೀನು ನೋಡಿಕೊ ಹೋಗು. ಹೌದಪ್ಪ, ನಾ ಸಗಣಿ ಬೆಳಿತೀನಿ. ನಾ ಸಗಣಿ ಬೆಳೆ ತಿಂದು ನೀನ್ ದೊಡ್ಡವಾಗಿ ಅನ್ನೋದು ಮರಿಬೇಡ. ಒಟ್ಟೆಷ್ಟು ದೊಡ್ಡ ಮಗ ಆಗಿ ಬೆಳೆದ್ರು ನಿನಗೆ ಹೊತ್ತಿಗೆ ತುತ್ತು ಮಾಡಿ ಹಾಕಿದ್ದು ನಾ ಸಗಣಿ ಬೆಳೆದು ಹೊಲ ಬೆಳೆಸಿದ ಪ್ರತಿಫಲ. ಅತ್ತಾಗಿನ ಚರಿಗೆ ಇತ್ತ ತೆಗೆದಿಡಿಸ್ತಂತೆ ನಿನಗೆ ಓದಿಸಿ ಬೆಳೆಸಿ ಸೂಟು ಬೂಟು ಹಾಕಿಸಿ ನಿಲ್ಲಿಸಿದ್ದು ಹಿರಿಯರ ಪುಣ್ಯ. ಬೇಕಾದರೆ ನೀವು ಓದಿಸಿದ್ದು ಬೆಳೆಸಿದ್ದು ನನ್ನ ಆಸ್ತಿಯಲ್ಲಿ ಬಡ್ಡಿ ಹಾಕಿ ಮುರಿದುಕೊಂಡು ನನ್ನ ಆಸ್ತಿಯನ್ನು ಬಿಟ್ಕೊಡಬಹುದು. ನಮ್ಮ ಯಾರ ನಿರೀಕ್ಷಕ ನಿಲುಕದ ಕೊಂಕ ನುಡಿಗಳನ್ನೇ ನೀವು ನುಡಿಯುತ್ತಿರುವೆ. ವಿಷ್ಣು, ಪ್ರೀತಿ ವಾತ್ಸಲ್ಯ ಮಮತೆಗಳಿಗೆ ಯಾರಾದರೂ ಬೆಲೆ ಕಟ್ಟಬಹುದೇ? ಬೇಡ ವಿಷ್ಣು, ಈ ಆಟ ಬೇಡ. ನೀವೆಲ್ಲರೂ ಇವತ್ತು ಕಾಲಿಗೆ ಬಿದ್ದು ಬೇಡಿಕೊಂಡರು ನನ್ನ ಈ ನಿರ್ಧಾರ ಬದಲಾವಣೆ ಆಗುವುದಿಲ್ಲ. ಆಯ್ತು ವಿಷ್ಣು, ನೆರೆಹೊರೆಯವರೆದುರಿಗೆ ನಾವು ನಗೆ ಪಾಠಾಲಿಗೀಡಾಗಬಾರದೆನ್ನುವುದಾದರೆ ಇಬ್ಬರಲ್ಲಿಯೂ ಒಬ್ಬರು ಸೋಲಲೇಬೇಕು. ಮನೆ ಭಾಗ ಮಾಡೋದು ಬೇಡ. ಹಿರಿತನದ ಪದಕ ನೀನೇ ಧರಿಸಿಕೋ. ಕೃಷ್ಣ, ಅಯೋಗ್ಯನ ಕೈಗೆ ಅಧಿಕಾರ ಕೊಟ್ಟು ನಮ್ಮ ಕೈಗೆಲ್ಲ ಚಿಪ್ಪು ಕೊಡಬೇಕೆಂದಿರುವೆಯಾ? ತೂತಿಗೊಂದು ಚಟ ಕಲಿತುಕೊಂಡು ಜೋಪಾನಗೈದವರ ಮೂತಿಗೆ ಒಡೆದಂತ ಮಾತನಾಡುವ ಇವನಿಗೆ ನನ್ನ ಮನೆಯ ಅಧಿಕಾರವನ್ನಲ್ಲ, ನನ್ನ ಪ್ರಾಣವಿರುವವರೆಗೂ ಬಿಡಿಗಾಸಿನ ಜವಾಬ್ದಾರಿಯನ್ನು ಕೊಡಿಸಿಕೊಡುವುದಿಲ್ಲ. ನೀನು ಯಾವ ರೀತಿ ಪುಡಾರಿತನ ತೋರಿಸ್ತೀಯೋ ನೋಡ್ಕೊಳ್ತೀನಿ. ಹೋಗು. ನೀವಾಗಿ ನೀವು ನನ್ನ ದಾರಿ ತಪ್ಪಿಸಿದ್ದೀರಿ ಅಂದ ಮೇಲೆ ಅದರ ಪ್ರತಿಫಲ ಅನುಭವಿಸಕ್ಕೆ ಸಿದ್ಧವಾಗಿರಿ. ನನ್ನ ಈ ಛಲ ಸಾಧಿಸುವವರೆಗೂ ನಾನು ಈ ಮನೆಗೆ ಕಾಲಿಡುವುದಿಲ್ಲ. ನೀವೇ ಸುಖವಾಗಿರಿ. ಮೈದುನ, ನೋಡಪ್ಪ, ದಯವಿಟ್ಟು ಈ ರೀತಿ ಮಾತನಾಡಬೇಡ. ಒಂದು ವರ್ಷಕ್ಕೆ ಹಿರಿ ಸೊಸೆಯಾದವಳು ಅಣ್ಣ ತಮ್ಮಂದಿರನ್ನ ಬೇರ್ಪಡಿಸಿದಳು ಅನ್ನುವ ಅಪವಾದ ನನ್ನ ಮೇಲೆ ಬರೋದು ಬೇಡ. ನೋಡು, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ. ನಿನ್ನನ್ನ ನಾನು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ಯಾಕೆ ಈ ರೀತಿ ಮಾಡ್ತಾ ಇದ್ಯಾ? ನಮ್ಮನ್ನ ಬಿಟ್ಟು ಹೋಗ್ಬೇಡ ಕಣೋ, ಹೋಗ್ಬೇಡ. ಇದೆ ನೋಡು ಜಗದ ರೀತಿ, ನಿಮ್ಮ ಪ್ರೀತಿ